ಅನಾಥ ಆಶ್ರಮಕ್ಕೆ ಹೋಗಿ ಭೇಟಿ ನೀಡಿದಿರಿ, ಅವ್ರಿಗೆ ಊಟದ ವ್ಯವಸ್ಥೆ ಎಲ್ಲ ಮಾಡಿದಿರಿ ಅಲ್ಲಿಗೆ. ಆಮೇಲೆ ಬ್ಲಡ್ ಕ್ಯಾಂಪ್ ಇದೆ, ಬ್ಲಡ್ ಡೊನೇಟ್ ಮಾಡೋರು ಬ್ಲಡ್ ಡೊನೇಟ್ ಮಾಡಬೇಕು. ಕಣ್ಣು ಚೆಕಪ್ ಇದೆ, ಕಣ್ಣಿಗೆ ಕರ್ನಾಟಕ ಎಲ್ಲ ಇದು ಮಾಡ್ತಾಯಿದ್ದೀರಿ. ಆಮೇಲೆ BP ಶುಗರ್ ಚೆಕ್ ಮಾಡಿಸೋದಿದೆ. ಆಮೇಲೆ ಮಕ್ಕಳು ಶಾಲಾ ಮಕ್ಕಳುಗಳಿಗೆ ಬ್ಯಾಗ್ ವಿತರಣೆ, ಬುಕ್ ವಿತರಣೆ ಮಾಡ್ತಾಯಿದ್ದೀರಿ ಇವತ್ತು ಈ ದಿನ. ಈ ಕಾರ್ಯಕ್ರಮದಲ್ಲಿ ನಮ್ಮ ಗೋಪಾಲನವರು ನಮ್ಮ ಗುರುಗಳು, ರಾಜಕೀಯ ಗುರುಗಳು ಅವರು. ಈಗ ನಾವು ಬೆಳೆದಿರೋದಂದರೆ ನಮ್ಮ ಗೋಪಾಲನ ಜಯರಾಮನಿಂದ ನಾವು ಬೆಳೆದಿರೋದು. ಎಲ್ಲ ಒಂದು ಜನ್ಮ ಕೊಟ್ಟಿದ್ದ ಅಪ್ಪ ಅಮ್ಮ, ಒಂದು ರಾಜಕೀಯದಿಂದ ಬೆಳೆಸಿರೋ ಅಪ್ಪ ಅಮ್ಮ ಅಂದರೆ ಜಯರಾಮನ ಗೋಪಾಲನ. ಅವರಿಂದ ನಾನು ಮುಂದೆ ಬೆಳ್ಕೊಂಡು ಹೋಗಿದ್ದೀನಿ. ಅವ್ರದ್ದು ವಿಶ್ವಾಸ ನನ್ನ ಮೇಲೆ ಇದೆ. ನಾನು ಅವ್ರ ಜೊತೆಗಿರ್ತೀನಿ. ಯಾವ ಕಾರಣಕ್ಕೆ ಅವ್ರು ಬಿಟ್ಟು ನಾನೆಲ್ಲ ಹೋಗಲ್ಲ. ಎಲ್ಲರೂ ಇವತ್ತು ಏನಿದ್ರೆ ನಮ್ಮ 17 ಹೆಲ್ಪ್ಲೈನ್ ಅಸೋಸಿಯೇಷನ್ ವತಿಯಿಂದ ಏನು ಮಾಡ್ತಾಯಿದ್ದಾರೆ, ನಮ್ಮ ಪದಾಧಿಕಾರಿಗಳು ಎಲ್ಲ ಇದ್ದಾರೆ. ಅವರೇ ನಮ್ಮ ಬರ್ತಡೇ ಆಚರಣೆ ಮಾಡ್ತಾರೆ. ಅವ್ರಿಗೆಲ್ಲ ನಾನು ಹೃದಯಪೂರ್ವವಾಗಿ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಭಗವಂತ ಅವ್ರಿಗೊಂದು ಆಯುಷ್ಯ ಆರೋಗ್ಯ ಕೊಡಲಿ, ಮುಂದೆಗೆ ಎಲ್ಲ ಒಳ್ಳೆಯದಾಗಲಿ ಅವ್ರಿಗೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಆಕಸ್ಮಿಕ ಸಾವು ನಿಶ್ಚಿತ. ಹುಟ್ಟು ಸಾವಿನ ನಡುವೆ ನಾವೇನು ಈ ಭೂಮಿ ಮೇಲೆ ಬದುಕಿರ್ತೇವೆ, ಯಾವ ನೆನಪುಗಳನ್ನು ಬಿಟ್ಟು ಹೋಗ್ತೇವೆ, ಅದು ಬಹಳ ಮುಖ್ಯ. ಇವತ್ತು ವಿನೋದ್ ನಾನು ಕಳೆದ 30 ವರ್ಷಗಳಿಂದ ನಾನು ನೋಡಿದ್ದೇನೆ. ಕಾರ್ಪೊರೇಟರ್ ದಿನಗಳಿಂದ ನಾನು ಗಮನಿಸಿದ್ದೇನೆ. ಒಬ್ಬ ಚಟುವಟಿಕೆಯ ಯುವಕ, ಈಗ ಮಧ್ಯಮ ವಯಸ್ಕ. ಇವತ್ತು ಭಾರತೀಯ ಜನತಾ ಪಕ್ಷದಲ್ಲಿ ಶೆಡ್ಯೂಲ್ ಟ್ರೈಬ್ ಮೋರ್ಚಾದ ಒಬ್ಬ ಅಧ್ಯಕ್ಷನಾಗಿ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಬಹಳ ಲವಲವಿಕೆಯ ಒಬ್ಬ ಯುವಕ. ಇಂಥ ಒಬ್ಬ ಲವಲವಿಕೆಯ ಯುವಕನ ಹುಟ್ಟಿದಬ್ಬದ ಶುಭಾಶಯಗಳನ್ನ ಕೊಡ್ತಾ ದೇವರು ಆರೋಗ್ಯ ಕೊಡಲಿ, ಕುಟುಂಬದಲ್ಲಿ ನೆಮ್ಮದಿ ಕೊಡಲಿ, ಸಾರ್ವಜನಿಕ ಕ್ಷೇತ್ರದಲ್ಲಿ ಹೆಚ್ಚು ಹೆಚ್ಚು ಜನಪರವಾದ ಕೆಲಸವನ್ನು ಮಾಡಲಿ ಅಂತ ಆಶಿಸ್ತಾ, ಅವರೆಲ್ಲ ಅವರ ಗೆಳೆಯರೆಲ್ಲ ಸೇರಿ ಇವತ್ತು ಅವರ ಹುಟ್ಟಿದಬ್ಬವನ್ನು ಅರ್ಥಪೂರ್ಣವಾಗಿ ಇವತ್ತು ಒಂದು ಮೆಡಿಕಲ್ ಕ್ಯಾಂಪನ್ನು ಆರ್ಗನೈಸ್ ಮಾಡ್ತಾ ಇವತ್ತು ವ್ಯವಸ್ಥೆ ಮಾಡಿದ್ದಾರೆ. ಅವರಿಗೆ ಶುಭವಾಗಲಿ ಅಂತ ಹಾರೈಸ್ತಾ ಮತ್ತೊಮ್ಮೆ ಹ್ಯಾಪಿ ಬರ್ತ್ಡೇ ಶುಭಾಶಯಗಳು, ಒಳ್ಳೆಯದಾಗಲಿ. ಇವತ್ತು ಮಹಾಲಕ್ಷ್ಮಿ ವಿಧಾನಸಭಾ ಕ್ಷೇತ್ರದ ನಮ್ಮ ನೆಚ್ಚಿನ ನಾಯಕರು, ಸಮಾಜ ಸೇವಕರು, ನಮ್ಮ ST ಮೋರ್ಚಾದ ಅಧ್ಯಕ್ಷರು ಸನ್ಮಾನ್ಯ ನನ್ನ ಸಹೋದರ ವಿನೋದ್ರವರ ಹುಟ್ಟುಹಬ್ಬ. ಈ ಒಂದು ಹುಟ್ಟುಹಬ್ಬ ಸಂದರ್ಭ ಯಾವ ಥರ ಇರ್ತದೆ ಅಂತ ಹೇಳಿದ್ರೆ, ನಮ್ಮ ಕ್ಷೇತ್ರನೇ ಹಾಗೆ. ನಮ್ಮ ಜನನಾಯಕರು ಗೋಪಾಲಣ್ಣ ನೇತೃತ್ವದಲ್ಲಿ ನಾವೆಲ್ಲ ಮುಖಂಡರುಗಳು ನಮ್ಮದೇ ಆದ ರೀತಿಯ ಸೇವೆಗಳನ್ನ ಮಾಡ್ಕೊಂಡು ನಮ್ಮ ವಿನೋದಣ್ಣವರು ಈ ಮೊದಲು ST ಮೋರ್ಚಾ ಅನ್ನುವ ಏನು ನಮ್ಮ ಭಾರತೀಯ ಜನತಾ ಪಾರ್ಟಿ ಮೋರ್ಚಾ ಇದೆ, ವಿನೋದಣ್ಣ ಬಂದಾದ ನಂತರ ಆ ಮೋರ್ಚಾಕ್ಕೆ ಒಂದು ಕಳೆ ಬಂತು. ನಮ್ಮ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಆ ST ಜನಾಂಗದ ಒಂದು ಅಭಿವೃದ್ಧಿಯ ಜೊತೆಗೆ ಮಹಾಲಕ್ಷ್ಮಿ ಲೇಔಟಲ್ಲಿ ಬರುವಂಥ ಎಲ್ಲ ಸಾಮಾಜಿಕ ಕಾರ್ಯಕ್ರಮದಲ್ಲಿ ನಮ್ಮ ವಿನೋದ್ ಸರ್ ತೊಡಗಿಸ್ಕೊಂಡು, ಈಗ ಯಾವುದಾದ್ರೂ ಒಂದು ಬೀದಿಯಲ್ಲಿ ಲೈಟ್ ಹೋಯಿತು, ಬೆಳಕಿಲ್ಲ, ಅಲ್ಲಿ ಓಡ್ತಾರೆ. ಯಾವುದೋ ಒಂದು ಮರ ಅಡ್ಡ ಬಂದಿದೆ, ಆ ಮರಗಳನ್ನ ಕಟ್ ಮಾಡಿಸೋದಿರಲಿ, ಅಥವಾ ರಸ್ತೆಯಲ್ಲಿ ಇನ್ಯಾವುದೋ ನೀರು ಪ್ರಾಬ್ಲಮ್ ಆಗಿದೆ, ಆ ಮನೆಗೆ ನೀರಿಲ್ಲ, ಇಮಿಡಿಯೇಟು ಹೋಗ್ಬಿಟ್ಟು ಸಂಬಂಧಪಟ್ಟ ಇಲಾಖೆಗೆ ಹೇಳಿಬಿಟ್ಟು ಆ ಕೆಲಸಗಳನ್ನ ಮಾಡಿಸೋದು. ಇದು ಬೇಕು. ಇಂಥ ನಾಯಕರುಗಳು ಬೆಳಿಬೇಕು. ಯಾಕಂದರೆ ತಮ್ಮ ಸ್ವಂತದ ಕೆಲಸಗಳನ್ನೆಲ್ಲ ಬದಿಗಿಟ್ಬಿಟ್ಟು ಸಾರ್ವಜನಿಕರ ಕೆಲಸ ಯಾವುದಿದೆ, ಅದು ತುರ್ತು ಪರಿಸ್ಥಿತಿ ಅಂದರೆ ಯಾವ ಥರ ಇರ್ತದೆ, ತುರ್ತಾಗಿ ಒಂದು ಕೆಲಸ ಆಗಬೇಕಾಗಿದೆ, ಕತ್ಲೆ ಬೆಳಕಿನ ಸಂದರ್ಭದಲ್ಲಿ ಕೂಡಲೇ ಸಂಪರ್ಕ ಮಾಡ್ತಾರೆ. ಅಥವಾ ಯಾರಿಗೂ ಹುಷಾರಿಲ್ಲ, ಇಮಿಡಿಯೇಟ್ ಅವ್ರನ್ನ ಹಾಸ್ಪಿಟ್ಲಿಗೆ. ಈ ರೀತಿಯ ಕೆಲವೊಂದು ಗುಣಗಳಿದೆ. ಅದು ಯಾರಿರ್ತದೆ ಅವರಿಗೆ ನಮ್ಮ ಜನಗಳು ಎಷ್ಟು ಹೊಗಳ್ತಾರೆ, ಆದರೆ ಭಗವಂತ ನೋಡ್ತಾರೆ. ಒಂದಿಷ್ಟು ಒಳ್ಳೆಯ ವ್ಯಕ್ತಿಗಳು ಅದರಿಂದ ಇವತ್ತು ವಿನೋದಣ್ಣ ಇಡೀ ಕ್ಷೇತ್ರದಲ್ಲಿ ಜನಪ್ರಿಯಾಗಿದೆ. ನಾನು ಹೇಳೋದಿಷ್ಟೇ, ಇವತ್ತು ಹುಟ್ಟುಹಬ್ಬ ಕೂಡ ಅವರು ಸರಳವಾಗಿ ಆಚರಣೆ ಮಾಡ್ಕೊಂಡು ಬಂದ್ಬಿಟ್ಟು ಒಂದಿಷ್ಟು ಸಾಮಾಜಿಕ ಸೇವೆ, ಇನ್ನೂ ಕೂಡ ಸ್ಕೂಲ್ ಮಕ್ಕಳ ಅಲ್ಲಿ ಒಂದಿಷ್ಟು ಚಿಕಿತ್ಸೆಗಳು, ಆರೋಗ್ಯ ಚಿಕಿತ್ಸೆಗಳು, ರಕ್ತದಾನ ಶಿಬಿರ ಮಾಡ್ಕೊಂಡು ಈ ರೀತಿಯ ಒಂದು ಮನಸ್ಥಿತಿಯ ನಾಯಕರುಗಳು ನಮ್ಮಲ್ಲಿ ಸ್ವಲ್ಪ ಕಮ್ಮಿ ಇದೆ. ಮುಂದಿನ ದಿನಗಳಲ್ಲಿ ಭಗವಂತ ಕೇಳ್ಕೊಂಡು ನಾವೆಲ್ಲ ಸಮಾಜ ಸೇವೆ ಅಂತ ಬಂದ್ಬಿಟ್ಟು ಮುಂದಿನ ದಿನಗಳಲ್ಲಿ ಇಂಥ ನಾಯಕರುಗಳು ಜಾಸ್ತಿ ಬರಲಿ, ಸಮಾಜಕ್ಕೆ ಮತ್ತಷ್ಟು ಕೊಡುಗೆ ಕೆಲಸ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಏನು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಈ ಒಂದು 2014ರಿಂದ ನಮ್ಮ ಭಾರತ ದೇಶದ ಪ್ರಧಾನಿಯಾಗಿ ಚುಕ್ಕಾಣಿ ಹಿಡಿದಿದ್ದಾರೆ. ನಮಗೆಲ್ಲ ಅದೇ ಸ್ಫೂರ್ತಿ.
ವಿನೋದಣ್ಣ ಕೂಡ ನಮ್ಮ ಪ್ರಧಾನಮಂತ್ರಿಯವ್ರನ್ನ ಭೇಟಿ ಮಾಡಿದ್ದಾರೆ ನೇರವಾಗಿ. ಅಂಥ ಒಬ್ಬ ಮಹಾನ್ ಶಕ್ತಿ, ಮಹಾನ್ ಚೇತನ ಜೊತೆಗೆ ನಾವೆಲ್ಲ ಕೆಲಸಗಳು ಮಾಡ್ಕೊಂಡು ಬರ್ತಾ ಇದ್ದೀವಿ. ಇದು ಗೋಪಾಲಣ್ಣವರು ಕೂಡ ತುಂಬ ಉತ್ತಮವಾದ ಕೆಲಸಗಳು ಮಾಡಿಕೊಂಡು ಅವರ ಪಾಲಕರಾಗಿ